ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ಇಂದು ಪ್ರತಿಭಟನೆಯನ್ನು ಮಾಡಲು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸುಮಾರು ನೂರಾರು ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದು, ನೂರಾರು ವಿದ್ಯಾರ್ಥಿಗಳನ್ನು ವಿವಿಧ ಜಿಲ್ಲೆಗಳಿಂದ ಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಭೀತಿ ಪತ್ರ ಇರಲಿ, ಕ್ಯಾಪ್ ಇರಲಿ, ಹೀಗೆ ವಿವಿಧ ವಿನೂತನ ಪ್ರತಿಭಟನೆಯನ್ನು ಮಾಡುವ ಮೂಲಕ ಇಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವು ವಿವಿಧ ಹುದ್ದೆಗಳಿಗೆ ಕಾಲ್ ಅಪ್ ಮಾಡ್ತೀವಿ, ಕರಿತೀವಿ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಆದರೆ ಯಾವುದೇ ಹುದ್ದೆಯನ್ನ ಭರ್ತಿ ಮಾಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಇಲ್ಲಿದ್ದಾರೆ. ನಾನು ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್, ಗೊತ್ತಾ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಈ ಫ್ರೀಡಂ ಪಾರ್ಕ್ ನಲ್ಲಿ, ಯಾವ ಬೇಡಿಕೆಗಳನ್ನ ಇಟ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಸರ್, ಇವತ್ತಿನ ಮೂಲ ಉದ್ದೇಶ ಏನಂತಂದ್ರೆ, ಇವತ್ತು ಬಡ ವಿದ್ಯಾರ್ಥಿಗಳನ್ನ, ಸೀರಿಯಸ್ ಆಸ್ಪಿರೆಂಟ್ಸ್ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಡ್ಬಂದಿದ್ದಾರೆ. ಕಳೆದ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳಿದ್ದಾವೆ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಸರ್? ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಅದು ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು ಸರ್. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಾನು ಸರ್ಕಾರ ಕೇಳ್ತಾ ಇರೋದು ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಇವತ್ತು ನಾವೇನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಿದ್ವಿ. ಈ ಹಿಂದೆ ನಾವು ಫ್ರೀಡಂ ಪಾರ್ಕ್ ಅಲ್ಲೂ ಮಾಡಿದ್ವಿ, ಧಾರವಾಡದಲ್ಲೂ ಮಾಡಿದ್ವಿ, ಮತ್ತೆ ಬಿಜಾಪುರದಲ್ಲೂ ಹೋರಾಟ ಮಾಡಿದ್ವಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಎಚ್ಚೆತ್ಕೊಂಡಿಲ್ಲ. ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ, ಈ ಕೂಡಲೇ ಖಾಲಿ ಹುದ್ದೆಗಳನ್ನ 1/3 ಆಫ್ ದಿ ವೇಕೆನ್ಸಿ ಏನಿದೆ ಅದನ್ನ ಫಿಲ್ ಮಾಡ್ಬೇಕಂತ ಕೇಳ್ಕೊಂತೀನಿ. ಈ ಕೂಡಲೇ 1/3 ಆಫ್ ದಿ ಏನ್ ವೇಕೆನ್ಸಿ ಇದೆ ಅದನ್ನ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಟೈಮ್ ನೋಟಿಫಿಕೇಶನ್ಸ್, ಇಂಥ ಟೈಮಿಗೆ ನಾವು ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಹೊರಡಿಸಬೇಕು. ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಸರ್? ಪ್ರಮುಖವಾಗಿ ರಾಜ್ಯದ 31 ಜಿಲ್ಲೆಯಲ್ಲಿ ಮೂಲೆಯಿಂದ ಬಂದಿದ್ದಾರೆ. ರಾಜ್ಯದ 31 ಜಿಲ್ಲೆಯಲ್ಲಿ ಮೂಲೆಯಿಂದ ಬಂದಿದ್ದಾರೆ ಸರ್ ವಿದ್ಯಾರ್ಥಿಗಳು. ಇವತ್ತು ಈ ಏನು ನಾವು ಈ ಹಿಂದೆನೂ ಸಾಕಷ್ಟು ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ 50,000 ರಿಂದ 60,000 ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ, ಬಿಜಾಪುರದಲ್ಲೂ ಹೋರಾಟ ಮಾಡಿದ್ವಿ. ಇದು ಸರ್ಕಾರ ಹಲವು ಕಡೆ ಪ್ರತಿಭಟನೆ ಮಾಡೋದು ಕೂಡ ಸರ್ಕಾರ ಇನ್ನ ಎಚ್ಚೆತ್ತುಕೊಂಡಿಲ್ಲ ಸರ್. ಸರ್ಕಾರ ವಯೋಮಿತಿ ಕೊಟ್ಟಿದೆ ಸರ್. ವಯೋಮಿತಿ ಕೊಟ್ಬಿಟ್ಟು ಇನ್ನು ಅನ್ಎಂಪ್ಲಾಯ್ಮೆಂಟ್ ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ. ಇವತ್ತು ನಾವು 5 ವರ್ಷ ವಯೋಮಿತಿ ಕೊಟ್ಟು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಇವರು ವಯೋಮಿತಿ ಕೊಡೋದಕ್ಕೆ ಸುಮಾರು 2 ವರ್ಷ ತಗೊಂಡ್ರೆ, 2 ರಿಂದ 3 ವರ್ಷ ಆಯ್ತು. ಇವ್ರು ಹೇಳಿ ಸ್ಟೇಟ್ಮೆಂಟ್ಸ್ 4 ವರ್ಷ ಆಗಿತ್ತು ವಯೋಮಿತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಿನ್ನೂ ಕಾಯಂ ಮಾಡಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ದು. ಅದು ಬಿಡಿ ಸರ್. ಈಗ ಅದ್ರ ಜೊತೆಯಲ್ಲಿ ಇವರು ವಯೋಮಿತಿ ಕೊಡೋದ್ರ ಜೊತೆಲಿ ರೆಕ್ರೂಟ್ಮೆಂಟ್ ಆಗಬೇಕು. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಸುಮಾರು 15 ರಿಂದ 20 ಲಕ್ಷ ಜನ ವಿದ್ಯಾರ್ಥಿಗಳು ಇವತ್ತು ಗ್ರಾಮೀಣ ಭಾಗದಿಂದ ಸಿಟಿಗೆ ಬಂದು, ಬೆಂಗಳೂರಿಗೆ ಬಂದು, ಧಾರವಾಡಕ್ಕೆ ಬಂದು ತಿಂಗಳ 10,000 20,000 ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ಎಷ್ಟೋ ಜನ ಪಿಜಿಯಲ್ಲಿ ಇದ್ದು ಲೈಬ್ರರಿ ಮಾಡ್ಕೊಂಡು ಟ್ಯಾಕ್ಸಿ ಇರ್ಲಿ, ಝೊಮ್ಯಾಟೊ ಕೆಲಸ ಎಲ್ಲ ಮಾಡ್ತಾರೆ. ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರ್. ಇವತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಟೆಂಪರರಿ ಜಾಬ್ ಅದು. ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ ಈ ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಒಳಗಡೆ ಹಾಫ್ ಡೇ ಇಲ್ಲಿ ಕೆಲಸ ಮಾಡ್ತಾರೆ, ಹಾಫ್ ಡೇ ಹೋಗ್ಬಿಟ್ಟು ಲೈಬ್ರರಿ ಕುತ್ಕೊಂಡು ಓದ್ತಾ ಇದ್ದಾರೆ. ಯಾವ ಎಕ್ಸಾಮ್ಸ್ಗೆ ಅಂತ ಓದ್ಬೇಕು ಹೇಳಿ? ಸ್ಟೇಟಲ್ಲಿ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ನಾವು ನಮ್ಮ ಬೇಡಿಕೆ ಏನಿದೆ ಸರ್, ಇವತ್ತೇ ಸರ್ಕಾರ ಡಿಸಿಷನ್ ತಗೊಬೇಕು. ಇವ್ರು ಮಾಡಿರೋ ಮಿಸ್ಟೇಕ್ನ ಕೋರ್ಟ್ ಮೇಲೆ ಆಗ್ತಾ ಇದೆ. ಕೋರ್ಟ್ ಯಾವುದೇ ಕಾರಣಕ್ಕೂ ಅವ್ರು ಮಿಸ್ಟೇಕ್ ಮಾಡಿಲ್ಲ ಸರ್. ಲೆಜಿಸ್ಲೇಟಿವ್ ಯಾವುದೇ ಬಿಲ್ಲು ಒಂದು ಆಕ್ಟ್ ತಗೊಂಬಂದು ಅದನ್ನ ಪಾಸ್ ಮಾಡಿ ಜನಸಾಮಾನ್ಯರಿಗೆ ನೋಡ್ಕೊಬೇಕಾಗಿರೋದು ಲೆಜಿಸ್ಲೇಟಿವ್. ಪ್ರತಿಭಟನೆ ಮಾಡಿದ್ರು, ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಮುಂದಿನ ನಡೆ ಏನಿದೆ ಸರ್? ಯಾವುದೇ ಕಾರಣಕ್ಕೂ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಮತ್ತೆ ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ಒಂದಿನ ಮಾಡಿ ಸುಮ್ಮನೆ ಆಗಲ್ಲ. ಹೋರಾಟ ಎಲೆಕ್ಷನ್ ಏನಿದೆಯಲ್ಲ ಸರ್, ಈಗ ZP TP ಎಲೆಕ್ಷನ್ ಇದೆ, GBA ಇದೆ, ಎಲ್ಲ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಮಾಡೋದಕ್ಕೆ ಬಿಡಲ್ಲ ನಾವು. ಎಲ್ಲ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆ ಫ್ಯಾಮಿಲೀಸ್ ಇದೆ. 20 ಲಕ್ಷ ಸ್ಟೂಡೆಂಟ್ಸ್ ಅಂದ್ರೆ ಕಡಿಮೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ 5 ಜನ ಅಂದ್ರೆ 1 ಕೋಟಿ ಪಾಪ್ಯುಲೇಷನ್ಸ್ ಇದೆ. 1 ಕೋಟಿ ಪಾಪ್ಯುಲೇಷನ್ಸ್ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಹೇಳಿ ಸರ್? ಥ್ಯಾಂಕ್ ಯು ಸರ್. ನಾನು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ವಿದ್ಯಾರ್ಥಿ, ನಾನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಯಾವ ಜಿಲ್ಲೆಯಿಂದ ಬಂದಿದ್ದೀರಿ? ಹೇಗೆ ಬಂದಿದ್ದೀರಿ? ನಾವು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ವಿ. ಇವಾಗ 1 ವರ್ಷ ಆಯ್ತು ಬಂದು, ಬಟ್ ಇನ್ನು ನೋಟಿಫಿಕೇಶನ್ ಆಗ್ತಿಲ್ಲ. ನಮಗೆ ತೊಂದರೆ ಆಗ್ತಿದೆ. ನಾವು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ. ಇನ್ನು ನೋಟಿಫಿಕೇಶನ್ ಆಗ್ತಿಲ್ಲ. ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ವಿತಿನ್ ಈಗ ನೋಟಿಫಿಕೇಶನ್ ಆಗ್ಬೇಕಂತ ಕೋರಿತ್ತು. ಅದಕ್ಕೆ ಪ್ರತಿಭಟನೆ ಮಾಡಕ್ ಬಂದಿದ್ದೀವಿ. ಇನ್ನೊಬ್ರು ಇದಾರೆ, ಮಾತಾಡ್ತೀರಿ. ಮೇಡಮ್, ಯಾವ ಜಿಲ್ಲೆಯಿಂದ ಬಂದಿದ್ದೀರಿ?
ನಾವು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಮತ್ತೆ ನಾವು ಕೂಡ ಇಲ್ಲಿ ಪಿ ಜಿಲೇ ಇರೋದು. ತಿಂಗಳ 5,500 ರೆಂಟ್ ಕಟ್ಟಿ ಇರ್ಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಿದೆ ನಮಗೂ ಕೂಡ. ಸರ್ಕಾರ ಇದನ್ನೆಲ್ಲ ತಿಳ್ಕೊಂಡು ಜಲ್ದಿ ವೇಕೆನ್ಸಿ ಬಿಟ್ಟು ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂತೀವಿ ರೀ. ಅಷ್ಟೇ. ನಾವು ಹಾಸನ್ ನಾನು KS ಅಂತ ಪ್ರಿಪೇರ್ ಆಗ್ತೀನಿ. 2 ವರ್ಷ ಆಯಿತು, ಯಾವುದು ನೋಟಿಫಿಕೇಶನ್ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ, ಬೇಗ ನೋಟಿಫಿಕೇಶನ್ ಮಾಡಬೇಕು ಸರ್. ಎಸ್, ಇದಾಗಿತ್ತು ಏನು ವಿದ್ಯಾರ್ಥಿಗಳ ಮಾತು. ಏನು ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇವರಿಗೆ ಯಾವಾಗ ಏನು ಉದ್ಯೋಗಗಳನ್ನು ಒಂದು ಆಕಾಂಕ್ಷಿಗಳಿಗೆ ಹುದ್ದೆಗಳನ್ನ ಭರ್ತಿ ಮಾಡ್ತೇನೆ ಅಂತ ತನಕ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.